ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿಮಗೆ ಗೊತ್ತಿರೋ ಹಾಗೆ ಧರ್ಮಸ್ಥಳದಲ್ಲಿ ಹೂತು ಹಾಕಲಾಗಿರುವಂತಹ ಹೆಣಗಳನ್ನು ಪತ್ತೆ ಹಚ್ಚುವಂತಹ ಅಥವಾ ಹೊರತೆಗೆಯುವಂತಹ ಕೆಲಸ ನಡೀತಾ ಇದೆ. SIT ರಚನೆ ಆಗಿದೆ. ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ದಿನ ಬೆಳಗಾದರೆ ನಿಮ್ಗೆ ಸಿಗ್ತಾನೆ ಇರುತ್ತೆ. ಆದರೂ ಸಹ ಸಂಕ್ಷಿಪ್ತವಾಗಿ ಹೇಳೋದಂದರೆ, ಒಂದು ವ್ಯಕ್ತಿ ಬಂದು ನಾನು ಸುಮಾರು ಹೆಣಗಳನ್ನು ಹೂತು ಹಾಕಿದ್ದೀನಿ, ಅದು ಯಾರದೋ ಆಜ್ಞೆಯ ಮೇಲೆ ಮಾಡಿದ್ದೀನಿ, ಇಂಥವರ ಆಜ್ಞೆಯೇ ಅದು ಅಂತ ಅವನು ಸ್ಪಷ್ಟವಾಗಿ ತನ್ನ ದೂರಿನಲ್ಲಿ ಹೇಳಿದ್ದಾನೆ. ಅದಕ್ಕೆ ನಾನೇ ಸಾಕ್ಷಿ, ನಾನು ಆ ಹೆಣಗಳನ್ನು ಹೂತಿಟ್ಟಿದ್ದೀನಿ, ಅವುಗಳನ್ನು ಜಾಗಗಳನ್ನು ಗುರುತು ಮಾಡಿ ತೋರಿಸ್ತೀನಿ, ಅಲ್ಲಿ ನೀವು ಬೇಕಾದ್ರೆ ಹಾಗೆದು ನೋಡಿ ಅಂತ ಹೇಳಿದ ಮೇಲೆ ಈ ಕಾರ್ಯಾಚರಣೆ ನಡೀತಾ ಇದೆ. ಪ್ರತಿದಿನ ಏನೋ ಒಂದು ಅಪ್ಡೇಟ್ಗಳು ಸಿಗ್ತಾ ಇದೆ. ಆದರೆ ನಿನ್ನೆ ಅಲ್ಲೇ ಪಕ್ಕದಲ್ಲಿರುವಂತಹ ಸೌಜನ್ಯ ಮನೆ 2012ರಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆದಂತಹ ಸೌಜನ್ಯ, ಆಕೆಯ ಮನೆಗೆ ಬಿಗ್ ಬಾಸ್ ಖ್ಯಾತಿಯ ರಜತ್ ಅನ್ನುವಂತಹ ವ್ಯಕ್ತಿ ಭೇಟಿ ಕೊಟ್ಟಾಗ ಸಾಂತ್ವನ ಹೇಳಲಿಕ್ಕೆ ಅಲ್ಲಿಗೆ ಯೂಟ್ಯೂಬರ್ಸ್ ಎಲ್ಲ ಹೋದರು. ನ್ಯಾಯಪರವಾಗಿ ವರದಿ ಮಾಡ್ತಿರುವಂತಹ, ನಿರ್ಭಯವಾಗಿ ಧರ್ಮಸ್ಥಳದ ಪ್ರತಿಯೊಂದು ಅತ್ಯಾಚಾರ, ಕೊಲೆ, ಅನ್ಯಾಯಗಳ ವಿರುದ್ಧ ವರ್ಷಗಳಿಂದ ತನಿಖೆ ಮಾಡುವ ರೀತಿಯಲ್ಲಿ ವರದಿ ಮಾಡ್ತಿರುವಂತಹ ಎಲ್ಲ ಯೂಟ್ಯೂಬರ್ಸು ಸಹ ಅಲ್ಲಿ ಹೋಗೋದಕ್ಕೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಅವನ ಗ್ಯಾಂಗಿನ 40ರಿಂದ 50 ಜನ ಆ ಯೂಟ್ಯೂಬರ್ಗಳ ಮೇಲೆ ದಾಳಿ ಮಾಡಿದ್ರು. 4 ಜನ ಆಸ್ಪತ್ರೆಯಲ್ಲಿ ದಾಖಲಾಗಬೇಕಾಯಿತು. ಆ 4 ಜನ ನಿಮ್ಗೆ ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ನಿನ್ನೆ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೀವು ನೋಡ್ಬೋದು. ಅದು ಕುಡ್ಲಾ ರಾಂಪೇಜ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ನ ಅಜಯ್ ಅಂಚನ್ ಮತ್ತು ಅವರ ಕ್ಯಾಮ್ರಾಮ್ಯಾನ್, ಆನಂತರ ಯುನೈಟೆಡ್ ಮೀಡಿಯಾ ಅನ್ನುವಂಥ ಯೂಟ್ಯೂಬ್ ಚಾನಲ್ನ ಅಭಿಷೇಕ್, ಅವರ ಕ್ಯಾಮ್ರಾವನ್ನು ಧ್ವಂಸ ಮಾಡಿದ್ದಾರೆ. ಅಭಿಷೇಕ್ ಮೇಲೂ ಸಹ ದಾಳಿಯಾಗಿದೆ, ಹಲ್ಲೆಯಾಗಿದೆ, ಗಂಭೀರವಾದ ಗಾಯಗಳಾಗಿದ್ದಾವೆ. ಸಂಚಾರಿ ಸ್ಟುಡಿಯೋ ಅನ್ನುವಂಥ ಯೂಟ್ಯೂಬ್ ಚಾನಲ್ನ ವಿಜಯ್, ಇಷ್ಟು ಜನರ ಮೇಲೆ ಹಲ್ಲೆ ಆಯಿತು. ಅದೆಲ್ಲವೂ ನಡೀತು. ಆದರೆ ಅದರ ನಡುವೆ ಆ ವಿಚಾರವನ್ನು ಹಾದಿ ತಪ್ಪಿಸ್ಬೇಕು, ಹೇಗಾದರೂ ಮಾಡಿ ಅದನ್ನು ಮುಚ್ಚಾಕಿ ಬೇರೆ ರೀತಿ ತಿರುಗಿಸ್ಬಿಡಬೇಕು ಅನ್ನುವಂತಹ ಸಂಚು ರೂಪಿಸಿದ ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ಕನವರ್ ಅಲಿಯಾಸ್ ಅಜಿತ್ ಜೈನ್ ಒಂದು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡ್ದ. ಏನಂತ ಪ್ರಸಾರ ಮಾಡ್ತಾನೆ, ಅಲ್ಲಿ ನಮ್ಮ ವರದಿಗಾರರ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾರು? ಸೌಜನ್ಯ ಪರ ಹೋರಾಟಗಾರರು. ಅದರಲ್ಲೂ ವಿಶೇಷವಾಗಿ ತಿಮರೋಡಿ ನೇರವಾಗಿ ಹಲ್ಲೆ ಮಾಡಿದ್ದಾರೆ. ನಮ್ಮ ಸಿಬ್ಬಂದಿ, ನಮ್ಮ ವರದಿಗಾರರು ಮತ್ತು ಕ್ಯಾಮ್ರಾಮ್ಯಾನ್ ಹರೀಶ್ ಮತ್ತು ನವೀನ್ ಪೂಜಾರಿ ಅನ್ನುವವರಿಗೆ ಹಲ್ಲೆಯಾಗಿದೆ ಅನ್ನುವಂತಹ ಸುದ್ದಿಯನ್ನು ಫ್ಲ್ಯಾಶ್ ಮಾಡ್ದ. ಎಲ್ಲ ಸುದ್ದಿಗಳು ಈ ಕಡೆ ತಿರುಗದು. ಅಮಾಯಕ ಯೂಟ್ಯೂಬರ್ಗಳ ಮೇಲೆ ಆದಂತಹ ದಾಳಿಯನ್ನು ಸುದ್ದಿ ಆಗದೇ ಇರಲಿ ಅಂತ ನೋಡ್ಕೊಳ್ಳೋ ಸಂಚಿನಲ್ಲಿ ಮಾಡಿದಂತಹ ಕುತಂತ್ರ ಅದು. ಆದರೆ ಆ ನಂತರ ಕೆಲವೇ ಕ್ಷಣಗಳಲ್ಲಿ ಒಂದು ವಿಡಿಯೋ ಹೊರಗಡೆ ಬಂತು. ಅದೇ ವ್ಯಕ್ತಿ, ಯಾರು ಹರೀಶ್ ಅನ್ನುವಂತಹ ವ್ಯಕ್ತಿ, ಯಾವನ ಮೇಲೆ ಹಲ್ಲೆ ಆಗಿದೆ ಅಂತ ಅಜಿತ್ ಹನುಮಕ್ಕನವರು ಅಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಆ ಕಮಾಂಧ ಕೊಟ್ಟಂತಹ ದುಡ್ಡಿನ ಮದದಲ್ಲಿ ಸುಳ್ಳು ಹೇಳ್ತಾ ಇದ್ನೋ ಅದೇ ಹರೀಶ್ ವಿಡಿಯೋ ಹೊರಗಡೆ ಬಂತು. ಜನ ಗಲಾಟೆ ಮಾಡ್ತಿದ್ರು, ಇವರೇ ನನ್ನನ್ನು ರಕ್ಷಣೆ ಮಾಡಿ ಕರ್ಕೊಂಬಂದರು, ನನ್ನ ಮೇಲೆ ಹಲ್ಲೆ ಆಗಿಲ್ಲ ಅಂತ. ಮೆಡಿಕಲ್ ರಿಪೋರ್ಟ್ ಬಂತು, ಒಂದೇ ಒಂದು ಏಟು ಬಿದ್ದಿಲ್ಲ, ಸಣ್ಣ ಏಟು ಬಿದ್ದಿಲ್ಲ, ಒಂದು ಗೆರೆ ಬಿದ್ದಿಲ್ಲ, ಒಂದು ಸ್ಕ್ರ್ಯಾಚ್ ಆಗಿಲ್ಲ ಅವನಿಗೆ, ವರದಿಗಾರನಿಗೆ ಆಗಲಿ ಕ್ಯಾಮ್ರಾಮನ್ಗೆ ಆಗಲಿ ಅಂತ ಮೆಡಿಕಲ್ ರಿಪೋರ್ಟ್ಗಳು ಬಂತು. ಆ ಹಿನ್ನೆಲೆಯಲ್ಲಿ ಇವತ್ತು ಅಜಿತ್ ಹನುಮಕ್ಕನವರು ಮತ್ತು ಆ ಸಿಬ್ಬಂದಿಯ ಮೇಲೆ ಕೇಸ್ ದಾಖಲಾಗಿದೆ, FIR ಆಗಿದೆ. FIR ಮಾಡಿದ್ದು ಗಿರೀಶ್ ಶೆಟ್ಟಿ ಮತ್ತು ಗಿರೀಶ್ ಮಟ್ಟಣ್ಣವರಿಬ್ಬರು ಹೋಗಿ ದೂರು ಕೊಟ್ಟು ಅವರಿಬ್ಬರ ಮೇಲೆ, ಅವರು 3 ಜನರ ಮೇಲೆ, ಸುವರ್ಣ ನ್ಯೂಸ್ನ ಮುಖ್ಯಸ್ಥ ಅಂತ ಕರೆಸಿಕೊಳ್ಳುವಂತಹ ಈ ಮತಾಂಧ ಜಾತಿವಾದಿ ಅಜಿತ್ ಹನುಮಕ್ಕನವರ್, ಆನಂತರ ಹರೀಶ್ ಮತ್ತು ನವೀನ್ ಪೂಜಾರಿ, ಈ 3 ಜನರ ಮೇಲೆ ಈಗ FIR ದಾಖಲಾಗಿದೆ. ಸುಳ್ಳು ಸುದ್ದಿ, ಸಮಾಜದಲ್ಲಿ ಶಾಂತಿ ಕದಡುವ ಯತ್ನಗಳು ಅಂತ. ಇದು ನಿನ್ನೆ ಅವರು ನಡೆಸಿದ ಸಂಚು. ಸೊ ಇದರಲ್ಲಿ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಇದು ಯಾವ ರೀತಿ ಒಂದು ರೌಂಡ್ ಟೇಬಲ್ ಮೀಟಿಂಗ್ ಥರ ಮಾಡಿಕೊಂಡು ಕಾಮಾಂಧ ಹೇಳಿದಂತಹ ಎಲ್ಲ ಸೂಚನೆಗಳನ್ನು ಒಬ್ಬೊಬ್ಬರು ಜವಾಬ್ದಾರಿಯುತವಾಗಿ ನೆರವೇರಿಸ್ತಿದ್ದಾರೆ ಅಂತ. ನಿನ್ನೆ ಹಲ್ಲೆ ನಡೆದಂತಹ ಜಾಗದಿಂದ ಕೆಲವು ಫೋಟೋಗಳು ಬರ್ತಾ ಇದ್ದಾವೆ. ಆ ಫೋಟೋಗಳನ್ನು ಗಮನಿಸಿದರೆ ಅದೊಂದು ವ್ಯವಸ್ಥಿತ ದಾಳಿ, ಹಲ್ಲೆ ಅನ್ನುವಂಥ ಅನುಮಾನಗಳಿಗೆ ಸಾಕಷ್ಟು ಪುಷ್ಟಿ ಸಿಗುತ್ತೆ. ಅವರ ಕೈಯಲ್ಲಿದ್ದಂತಹ ಕೆಲವು ಅಸ್ತ್ರಗಳು, ಗುಂಪು ಸೇರಿದ್ದ ರೀತಿ, ಅವರು ಬಂದಿದ್ದ ರೀತಿ ಮತ್ತು ಎಲ್ಲಿಂದ ಬಂದರು, ಹೇಗೆ ಬಂದರು, ಅಷ್ಟು ದೊಡ್ಡ SIT ಅನ್ನುವಂಥ ತಂಡ, ದೊಡ್ಡ IPS ಆಫೀಸರ್ಗಳು ಬೀಡು ಬಿಟ್ಟಿರೋ ಜಾಗ,
ಅಲ್ಲಿಂದ ಕೆಲವೇ ಮೀಟರ್ಗಳ ದೂರ ಪೊಲೀಸ್ ಸ್ಟೇಷನ್. ಅಷ್ಟಿದ್ದೂ ಸಹ ಅಷ್ಟು ದೊಡ್ಡ ಗುಂಪು, 40-50 ಜನರ ಗುಂಪು ಬಂದು ದಾಳಿ ಮಾಡುತ್ತೆ, ಹಲ್ಲೆ ಮಾಡುತ್ತೆ ಅಂದರೆ ಅದು ವ್ಯವಸ್ಥಿತವಾದ ಸಂಚೆ. ಅಂದರೆ ಒಂದು ಬುಕ್ ಮಾಡಿಟ್ಕೊಂಡಿದ್ದಾರೆ, ರೂಲ್ ಬುಕ್. ಇಂತಿಂಥ ದಿನ ಇಂತಿಂಥವರು ಇಂತಿಂಥ ಕರ್ತವ್ಯ ನಿರ್ವಹಿಸಬೇಕು, ಇಂತಿಂಥ ಸನ್ನಿವೇಶ ಬಂದರೆ ಇಂತಿಂಥವರು ಇಂತಿಂಥದ್ದು ಕೆಲಸವನ್ನು ಮಾಡಬೇಕು. ಅದು ಮಣ್ಣು ತಿನ್ನೋ ಕೆಲಸ ಆದರೂ ಸರಿ, ಅಮೇಧ್ಯ ತಿನ್ನೋ ಕೆಲಸ ಆದರೂ ಸರಿ ಮಾಡಲೇಬೇಕು ಅಂತ. ಅದರ ಭಾಗವಾಗಿ ನಿನ್ನೆ ಅಜಿತ್ ಹನುಮಕ್ಕನವರ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನನ್ನ ರಿಪೋರ್ಟ್ರ್ ಮೇಲೆ, ನನ್ನ ಕ್ಯಾಮ್ರಾಮ್ಯಾನ್ ಮೇಲೆ ನೇರವಾಗಿ ತಿಮರೋಡಿ ಅವ್ರದ್ದು ಹಲ್ಲೆ ಮಾಡಿದ್ದಾರೆ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಎಂಥದ್ದಿಲ್ಲ. ಸೊ ಈಗ FIR ಆಗಿದೆ. ಸೊ FIR ಆಗಿದೆ ಅಂತ ಮಾತ್ರ ನಾವು ಹೇಳೋದಕ್ಕೆ ಸಾಧ್ಯ. ಯಾಕೆಂದರೆ ಇಲ್ಲಿರುವಂತಹ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವರು ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ, ವಿಚಾರ ಗೊತ್ತಿಲ್ಲ, ಇದನ್ನು ಹೇಳೋದನ್ನು ಬಿಟ್ಟರೆ ಅದು ಹೆಚ್ಚಿಗೆ ಏನು ಮಾಡಲ್ಲ. ಅರೆಸ್ಟ್ ಅಂತೂ ಮಾಡಲ್ಲ. ಇವ್ರಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಘಿಗಳನ್ನು ಬಂಧಿಸುವ ಧೈರ್ಯ, ತಾಕತ್ತು, ದಮ್ಮು ಇಲ್ಲವೇ ಇಲ್ಲ. ಅದನ್ನು ಘಂಟಾಘೋಷವಾಗಿ ಹೇಳ್ತೀನಿ ನಾನು. ಧೈರ್ಯನೇ ಇಲ್ಲ. ಹೆದರಿ ಸಾಯ್ತಾರೆ. FIR ಮಾತ್ರ ಒಂದು ದಾಖಲಿಸ್ಬಿಡ್ತಾರೆ. ಒಂದು ಪೇಪರ್ ವೇಸ್ಟು. ಆದರೆ FIRಗಳು ಇದ್ದರೆ ಇವತ್ತಲ್ಲ ನಾಳೆ, 2 ವರ್ಷ 10 ವರ್ಷ ಆದಮೇಲೂ ಸಹ ಇವರ ಮೇಲೆ ಬಂದಿರುವಂತಹ ಆರೋಪಗಳ ಬಗ್ಗೆ ಯಾವಾಗ ಬೇಕಾದ್ರೂ ತನಿಖೆ ನಡೀಬೋದು. ಯಾವಾಗ ಬೇಕಾದರೂ ಅವರನ್ನು ಇದರ ಬಗ್ಗೆ ಮರು ತನಿಖೆಗೆ ಅಥವಾ ಅವರ ಚಾರಿತ್ರ್ಯವನ್ನು ಎತ್ತಿ ತೋರಿಸೋದಕ್ಕೆ ಇವೆಲ್ಲ ಅನುಕೂಲಕ್ಕೆ ಬರ್ತವೆ. ಹಾಗಾಗಿ FIR ಆಗಿರೋದಕ್ಕೆ ಸ್ವಲ್ಪ ಸಮಾಧಾನ ಇರುತ್ತೆ. ಅದು ಬಿಟ್ಟರೆ ಇನ್ನೇನೋ ಈ ಸರ್ಕಾರ ದೊಡ್ಡದಾಗಿ ಮಾಡಿಬಿಡುತ್ತೆ ಅನ್ನುವಂಥ ಭ್ರಮೆ ಅಂತೂ ಯಾರಿಗೂ ಬೇಕಾಗಿಲ್ಲ. ಸೊ ಇದಿಷ್ಟು ನಿನ್ನೆ ನಡೆದಂಥ ಯೂಟ್ಯೂಬರ್ಗಳ ಮೇಲಿನ ದಾಳಿ, ಹಲ್ಲೆ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಾಗಿರುವ FIR ಮತ್ತು ಅಜಿತ್ ಹನುಮಕ್ಕನವರ್ ಅನ್ನುವಂತಹ ಒಬ್ಬ ಮತಾಂಧ ಜಾತಿವಾದಿ, BJPಗೆ ಮೋದಿಗೆ ಬಕೆಟ್ ಹಿಡಿಯುವವ, ಸುಳ್ಳು ಸುದ್ದಿ ಪ್ರಸಾರ ಮಾಡಿ ರಾಜ್ಯದಲ್ಲಿ ಸುಳ್ಳು ಸಂದೇಶವನ್ನು ಕೊಟ್ಟು ಆ ಹಲ್ಲೆಯನ್ನು ಹಾದಿ ತಪ್ಪಿಸುವಂತಹ, ಆ ಸುದ್ದಿಗಳನ್ನು ತಡೆ ಹಿಡಿಯುವಂತಹ ನೀಚ ಪ್ರಯತ್ನವನ್ನು ಮಾಡಿದ ವಿವರಗಳು. ಸೊ ಇನ್ನೂ ಬರ್ತಾ ಏನೇನು ಬರ್ತಾವೋ ಗೊತ್ತಿಲ್ಲ. ಇನ್ನು 13ನೇ ಪಾಯಿಂಟ್ ತೋಡುವಿಕೆ ಪೆಂಡಿಂಗ್ ಇದೆ. ಅದೊಂದು ನಡೆದರೆ ಸಾಕಷ್ಟು ವಿಚಾರಗಳು ಸ್ಪಷ್ಟತೆ ಸಿಗುತ್ತಾ ಹೋಗ್ತದೆ. ಆಗ SIT ಅವರು ಏನಾದರೂ ಸುದ್ದಿಗೋಷ್ಠಿ ಮಾಡಿ ಇಲ್ಲಿಯವರೆಗೆ ಏನಾಗಿದೆ ಅನ್ನುವಂಥ ಮಾಹಿತಿ ಕೊಟ್ಟು ಆ ಮೂಲಕ ಏನೆಲ್ಲ ಸುದ್ದಿಗಳು ಹರಿದಾಡ್ತಿದ್ದಾವೆ, ಸುಳ್ಳ ನಿಜನ ಏನೂ ಗೊತ್ತಾಗ್ತಿಲ್ಲ, ಅಷ್ಟು ದೇಹ ಸಿಕ್ಕಿದೆ ಅಂತ ಒಬ್ಬರು ಹೇಳ್ತಾರೆ, ಒಂದು ಖರ್ಚೀಪು ಸಿಕ್ಕಿಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ. ಅದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂದರೆ SIT ಅವರು ಒಂದು ಸುದ್ದಿಗೋಷ್ಠಿ ಮಾಡಬೇಕು. ಆ ಸುದ್ದಿಗೋಷ್ಠಿಯಲ್ಲಿ ಆ ತನಿಖೆಗೆ ಧಕ್ಕೆ ಆಗದ ರೀತಿಯಲ್ಲಿ ಎಷ್ಟು ಮಾಹಿತಿಯನ್ನು ಕೊಡ್ಬೋದು, ಕನಿಷ್ಠ ಮಾಹಿತಿ, ಇಷ್ಟು ದೇಹ ಸಿಕ್ಕಿದೆ ಅಂತಲೋ, ದೇಹ ಸಿಕ್ಕಿಲ್ಲ ಅಂತಲೋ, ಸಿಕ್ಕಿದ್ರೆ ಎಷ್ಟು ಅಂತಲೋ ಏನೋ ಒಂದು ಆ ದೂರಿಗೆ ಸಂಬಂಧಪಟ್ಟಂತೆ ಕ್ಲಿಯರಿಂಗ್ ದ ಏರ್ ಅಂತ ಕರೀತಾರೆ. ಯಾವುದೇ ಊಹಾಪೋಹಗಳಿಗೆ ಅವಕಾಶ ಇಲ್ಲದೆ, ಸುಳ್ಳು ಸುದ್ದಿಗಳಿಗೆ ಅವಕಾಶ ಇಲ್ಲದೆ ಒಂದಷ್ಟು ಮಾಹಿತಿಯನ್ನು SIT ಅವರು ಕೊಟ್ಟರೆ ಅದು ತುಂಬ ಚೆನ್ನಾಗಿರುತ್ತೆ. ಆ ಮೂಲಕ ಮುಂದೆ ತನಿಖೆ ಯಾವ ಘಟ್ಟಕ್ಕೆ ಹೋಗ್ಬೋದು, ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದನ್ನು ಸಹ ಜನ ಒಂದು ನಂಬಿಕೆಯಿಂದ ಒಂದು ನಿರೀಕ್ಷೆ ಇಟ್ಕೊಳ್ಬೋದು. ಇದು ಇವತ್ತು ಈ ಕೇಸ್ಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಇರುವಂತಹ ಮಾಹಿತಿ. ಇಂತಹದೇ ಮಾಹಿತಿಯನ್ನು ಪ್ರತಿದಿನ ಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧು ಬಳಗಕ್ಕೂ ಸಹ ಶೇರ್ ಮಾಡಿ. ಸೊ ದಟ್ ಈ ಚಾನಲ್ ಇನ್ನಷ್ಟು ಬೆಳೀಬೇಕು ಅಂತಂದರೆ ನಿಮ್ಮಂಥವರ ಸಹಕಾರ ಬೇಕಾಗುತ್ತೆ. ಸ್ವತಂತ್ರ ಪತ್ರಿಕೋದ್ಯಮ ಸರ್ವೈವ್ ಆಗೋದು, ಮೋದಿ ಅಂಥವರ ಆಡಳಿತದಲ್ಲಿ ಸರ್ವೈವ್ ಆಗೋದು ಬಹಳ ಕಷ್ಟ ಇದೆ. ಆದರೂ ಸಹ ನಾವು ಉಸಿರು ಬಿಗಿ ಹಿಡಿದು ಧೈರ್ಯದಿಂದ ಸತ್ಯವನ್ನು ಹೇಳುವ ಪ್ರಯತ್ನ ಮಾಡ್ತಿದ್ದೀವಿ. ಸೊ ನಿಮ್ಮ ಸಹಕಾರವನ್ನು ನಿರೀಕ್ಷೆ ಮಾಡ್ತೀವಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.